ಓಂ ನಮಃ ಶಿವಾಯ. ಆಧ್ಯಾತ್ಮಿಕ ಉನ್ನತಿಗಾಗಿ ಸಾವಿರಾರು ಜನರು ಪ್ರಯತ್ನ ಪಟ್ಟರೂ ಕೆಲವರು ಮಾತ್ರ ಯಶಸ್ಸನ್ನು ಕಾಣಲು ಸಂಪೂರ್ಣವಾದ ಜ್ಞಾನ ಮತ್ತು ವಿಜ್ಞಾನದ ಅರಿವು. ಜ್ಞಾನವನ್ನು ಇನ್ನೊಂದು ರೀತಿಯಲ್ಲಿ ವಿಭಾಗಿಸಬಹುದು. ಒಂದು ಸಾಂಕೇತಿಕ ಜ್ಞಾನ, ಮತ್ತೊಂದು ನಿಕಟ ಜ್ಞಾನ. ನಾವು ಆಲೋಚನೆಗಳ ಮೂಲಕ ಪಡೆಯುವ ಜ್ಞಾನವೆಲ್ಲ ಸಾಂಕೇತಿಕವಾಗಿದ್ದು ಶಬ್ದಮಯವಾಗಿರುವುದು. ಈ ಶಬ್ದಮಯ ಜ್ಞಾನ ನಿಜ ಸ್ವರೂಪವನ್ನು ನೀಡುವುದಿಲ್ಲ. ಈ ನಿಜ ಸ್ವರೂಪವನ್ನು ಅರಿಯಬೇಕಾದರೆ ಶಬ್ದ ಅಡಗಿ ಮನಸ್ಸು ಶಾಂತವಾಗಬೇಕು. ನಾವು ಏನನ್ನಾದರೂ ನೋಡಿದಾಗ, ಕೇಳಿದಾಗ ಆಲೋಚನೆಗಳಿಂದ ಅದನ್ನು ಮುಚ್ಚಿಬಿಡುತ್ತೇವೆ, ಅನುಭವಿಸುವುದಿಲ್ಲ. ಇದಕ್ಕೆ ಬುದ್ಧನ ಒಂದು ಸುಂದರ ಕತೆ. ಬುದ್ಧ ತನ್ನ ಶಿಷ್ಯರೊಡನೆ ತೋಟದಲ್ಲಿ ಸುತ್ತುತ್ತಿರುವಾಗ ಒಂದು ಸುಂದರವಾದ ಹೂವನ್ನು ತೋರಿಸಿ ತಮ್ಮ ಶಿಷ್ಯನಿಗೆ ಇದರ ಅಭಿಪ್ರಾಯವನ್ನು ಸೂಚಿಸಬೇಕೆಂದು ಕೇಳಿದಾಗ, ಒಬ್ಬ ಶಿಷ್ಯ ಒಂದು ಸುಂದರವಾದ ಪ್ರಬಂಧವನ್ನು ಬರೆದರೆ ಮತ್ತೊಬ್ಬ ಶಿಷ್ಯ ಆ ಹೂವಿನ ಮೇಲೆ ಒಂದು ಅದ್ಭುತವಾದ ಕವನವನ್ನು ರಚಿಸುತ್ತಾನೆ. ಬುದ್ಧನು ಮತ್ತೊಬ್ಬ ಶಿಷ್ಯನಿಗೆ ಕೇಳಿದಾಗ ಆ ಶಿಷ್ಯನು ಹೂವನ್ನು ದಿಟ್ಟಿಸಿ ನೋಡಿ ನಗುತ್ತಾನೆ. ಅವನೇ ನಿಜವಾಗಿ ಹೂವನ್ನು ಅನುಭವಿಸಿದವನು ಎಂದು ಬುದ್ಧ ಅಭಿಪ್ರಾಯಪಡುತ್ತಾನೆ. ನಮ್ಮ ದೈನಂದಿನ ವ್ಯಾವಹಾರಿಕ ಜೀವನದಲ್ಲೂ ಕೂಡ ನಾವು ವ್ಯಕ್ತಿಯನ್ನು ವ್ಯಕ್ತಿಯಾಗಿ ನೋಡದೆ ನಮಗಿರುವ ಅಭಿಪ್ರಾಯಕ್ಕೆ ಅನುಗುಣವಾಗಿ ನೋಡುತ್ತೇವೆ. ನಮ್ಮ ಅಭಿಪ್ರಾಯಗಳನ್ನು ಬದಿಗೊತ್ತಿ ವ್ಯಕ್ತಿ ಮತ್ತು ವಸ್ತುಗಳನ್ನು ಆದಷ್ಟು ವಾಸ್ತವಿಕ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪರಸ್ಪರ ಮಾನವೀಯ ಸಂಬಂಧಗಳು ಅತ್ಯುತ್ತಮವಾಗುತ್ತವೆ. ನಮ್ಮ ದೃಷ್ಟಿಗೆ ಅನುಗುಣವಾಗಿ ಇತರರು ಹೀಗೆ ಇರಬೇಕೆಂದು ನಾವು ನಿರೀಕ್ಷಿಸಿದಾಗ ನಮಗೆ ಅಸಮಾಧಾನ ಉಂಟಾಗುವುದು, ಮನಸ್ತಾಪ ಉಂಟಾಗುತ್ತದೆ. ಹಾಗೆಯೇ ಆಧ್ಯಾತ್ಮಿಕ ಆದರ್ಶ ಉಳ್ಳವರಾಗಿದ್ದರೂ ಕೂಡ ಇತರರನ್ನು ನಮ್ಮಂತೆಯೇ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರಬೇಕೆಂದು ಬಯಸುವುದು ಸರಿಯಲ್ಲ. ಏಕೆಂದರೆ ಕೃಷ್ಣ ತನ್ನ ಈ ಒಂದು ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ: ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಾಮ್ಯಹಂ. ಅನ್ಯ ಚಿಂತನೆಗಳನ್ನು ಬಿಟ್ಟು ಯಾರು ನನ್ನನ್ನೇ ಪೂಜಿಸುತ್ತಾರೋ, ನಿತ್ಯವೂ ಆಧ್ಯಾತ್ಮಿಕ ಚಿಂತನೆಯಲ್ಲೇ ತೊಡಗಿರುವ ಅಂತಹವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಯೋಗಕ್ಷೇಮವೆಂದರೆ ಕೇವಲ ಭೌತಿಕ ಯೋಗಕ್ಷೇಮವಲ್ಲ, ಅದು ಆಧ್ಯಾತ್ಮಿಕ ಪರಿಸರವನ್ನು ಕಲ್ಪಿಸುವ ಯೋಗಕ್ಷೇಮ. ಇದು ಯಾರಿಗೆ ಸಿಗುತ್ತದೆ ಎಂದರೆ, ಯಾರು ತಾಳ್ಮೆ, ನಿಷ್ಠೆ ಇರುವವರಿಗೆ ಮಾತ್ರ ಈ ಆಧ್ಯಾತ್ಮಿಕ ಪರಿಸರವನ್ನು ನಾನು ಸೃಷ್ಟಿಸಿಕೊಡುತ್ತೇನೆ ಎಂದು ಕೃಷ್ಣ ಹೇಳುತ್ತಾನೆ. ಆದ್ದರಿಂದ ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರಯತ್ನ ಪಡುವರೆಲ್ಲರೂ ಪ್ರತಿನಿತ್ಯ ಭಗವಂತನ ಧ್ಯಾನದಲ್ಲಿ ನಿಷ್ಠೆಯಿಂದ ಮತ್ತು ಉನ್ನತ ಚಿಂತನೆಯಿಂದ ತೊಡಗಿದಾಗ ಮಾತ್ರ ಅನುಭವವು ಕೂಡ ಲಭಿಸುವುದು, ಹಾಗೆ ಉನ್ನತಿ ಸಾಧ್ಯವಾಗುವುದು.